ನಮಸ್ಕಾರ. ನಮಸ್ತೆ ಸರ್, ಇಲ್ಲಿ ಯಾವ ಒಂದು ಇವೆಂಟ್ ನಡೀತಾ ಇದೆ ಮತ್ತೆ ತಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ, ಮತ್ತೆ ತಮ್ಮ ಕಂಪನಿಯಲ್ಲಿ ಈಗ ಒಂದು ಏನೋ ಒಂದು ಮಷಿನರಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಶೋರ್. ನನ್ನ ಹೆಸರು ಅಯ್ಯಪ್ಪ ಅಂದ್ಬಿಟ್ಟು. ಇದೊಂದು ಅಗ್ರಿಟೆಕ್ ಎಕ್ಸ್ಪೋ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆಗಿನ ನಮ್ಮ ಪ್ರಾಡಕ್ಟ್ಸ್ ಏನ್ ಮಾಡ್ತಾ ಇದೀವೋ M2 ಲ್ಯಾಬೋ ಅಂತ ನಮ್ಮ ಕಂಪನಿ, ಆ ಕಂಪನಿಯಿಂದ ನಾವು ಕೆಲವೊಂದು ಪ್ರಾಡಕ್ಟ್ಸ್ ತಗೊಂಡ್ ಬಂದಿದ್ದೇವೆ. ಅದು ಏನಂದ್ರೆಗಿನ ಮೊಬೈಲ್ ಮೂವರ್ ಅಂತ ಅಂದ್ಬಿಟ್ಟು. ಹಾ ಸರ್. ಸೊ ಈ ಮೊಬೈಲ್ ಮೂವರ್ ಎರಡು ತರಹದ ವೇರಿಯಂಟ್ ಇದೆ. ಒಂದು ಜಾಪನೀಸ್ ವೇರಿಯಂಟ್ ಇದೆ, ಇನ್ನೊಂದು ಇಂಡಿಯನ್ ವೇರಿಯಂಟ್ ಇದೆ. ಇದು ಇಂಡಿಯನ್ ವೇರಿಯಂಟ್. ಇದು ಇಂಡಿಯನ್ ವೇರಿಯಂಟ್ ಇದು. ಓಕೆ. ಸೊ ಈ ಜಾಪನೀಸ್ ವೇರಿಯಂಟ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಮೊಬೈಲ್ ಮೂವರು ನಿಮಗೆ ಬ್ಯಾಟ್ರಿ ಆಪರೇಟೆಡ್ ಒನ್. ಸೊ ಇದು ಸುಮಾರಾಗಿ ರಿಮೋಟ್ ಕಂಟ್ರೋಲ್ ಆಪರೇಟ್ ಮಾಡ್ಬೋದು. ಇದು ಸುಮಾರಾಗಿ ಒಂದು 4 ಅವರ್ ವರ್ಕ್ ಆಗುತ್ತೆ ಈ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಸೊ ಇದಕ್ಕೆ ಆದಂತ ಒಂದು ಗುಣಗಳಿವೆ. ಏನಂತಂದ್ರೆ ಈಗಿನ 5 ತರಹದ ಕೆಲಸಗಳು ಮಾಡುತ್ತೆ. ಫಸ್ಟ್ ಒನ್ ಸ್ಪ್ರೇಯಿಂಗ್. ಅಲ್ಲಿ ಸ್ಪ್ರೇಯಿಂಗ್ ಸ್ಪ್ರಿಂಕ್ಲರ್ ಇದೆ. ಆ ಸ್ಪ್ರಿಂಕ್ಲರ್ ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಪೆಸ್ಟಿಸೈಡ್ಸ್ ನ ಸೆಟ್ ಮಾಡ್ಕೋಬಹುದು. ಆ ಸೆಟ್ ಮಾಡ್ಕೊಂಡು ಇದು ವರ್ಟಿಕಲ್ ನೋಡ್ತಾ ಇದ್ದೀರಾ, ಅದು ಹಾರಿಜಾಂಟಲ್ ಆಗು ಮಾಡ್ಬೋದು. ಸೊ ಸೊ ಈ ರೀತಿಯಾಗಿ ನಾವು ಹಾರಿಜಾಂಟಲ್ ಮಾಡ್ಕೋಬಹುದು. ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಸೆಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಪೆಸ್ಟಿಸೈಡ್ಸ್. ಓಕೆ ಸರ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿಸ್ ಇದು ಮೊಬೈಲ್ ಮೂವರ್ದು. ಬೇರೆ ಏನೇನು ಕೆಲಸ ಮಾಡ್ಬೋದು? ಇನ್ನೊಂದೇನಂದ್ರೆ ಮೂವಿಂಗ್. ಈ ಹುಲ್ಲುಗಳನ್ನ ಕಳೆಗಳನ್ನ ತೆಗಿಯೋಕೆ ಈ ಕಟರ್ ಇದೆ. ಈ ಕಟರ್ ಯೂಸ್ ಮಾಡ್ಕೋಬಹುದು ನಾವು. ಅಂದ್ರೆ ಯಾವ ತರ ಸರ್? ಸೊ ದೇರ್ ಇಸ್ ಅ ಕಟರ್ ಹಿಯರ್. ಇಲ್ಲಿದೆ ಕಟರ್ ಇದೆ. ಈ ಕಟರ್ ಇಂದ ನಮಗೆ ಹುಲ್ಲುಗಳನ್ನ, ಮೇವುಗಳನ್ನ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬೋದು. ಕಳೆನೆಲ್ಲ ತೆಗಿಬಹುದು. ಸೊ ಅದು ಬಿಟ್ರೆಗಿನ ಇನ್ನೊಂದೇನಂದ್ರೆಗಿನ ಮೂವಿಂಗ್ ಅಂತ ಒಂದು ವೀಡಿಂಗ್ ಅಂತ ಒಂದಿದೆ. ಆ ವೀಡಿಂಗ್ ಏನ್ ಮಾಡುತ್ತೆ ಅಂದ್ರೆಗಿನ ಎಲ್ಲಿ ನಿಮ್ಗೆ ಈ ವೀಡ್ಗಳಿರುತ್ತೆ, ಬೇಡದೆ ಇರುವಂತದ್ದು ಗಿಡಗಳಿರುತ್ತೆ, ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕುತ್ತೆ. ಓನ್ಲಿ ಅದಕ್ಕೆ ಮಾತ್ರ ಹಾಕುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಅಟ್ಯಾಚ್ಮೆಂಟ್ಸ್ ನಮ್ದು ಇದರಲ್ಲಿ. ಅದು ಬಿಟ್ರೆಗಿನ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಏನ್ ಮಾಡುತ್ತೆ ಅಂದ್ರೆಗಿನ ಈ ಅಟ್ಯಾಚ್ಮೆಂಟ್ಸ್ ಎಲ್ಲ ನಾವು ತೆಗಿಬಹುದು, ಒಂದದಾಗಿ ಬಿಚ್ಚಬಹುದು. ಸೊ ಬರೀ ನಮಗೆ ಬಾಡಿ ಮಾತ್ರ ಸಿಗುತ್ತೆ. ಆಮೇಲೆ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಬಾಡಿ ಸೈಜ್. ಅದ್ರ ಮೇಲೆ ನಾವು ಬಕೆಟ್ಗಳು, ಕೆಲವೊಂದು ಐಟಮ್ಸ್ ಗಳೆಲ್ಲ ಇಟ್ಬಿಟ್ಟು ಏನಾದ್ರು ಸಾಗಾಣಿಕೆ ಮಾಡ್ಬೇಕಂದ್ರೆಗಿನ ಅದನ್ನ ಯೂಸ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಗೊಬ್ಬರ ಸಾಗಾಣಿಕೆ ಮಾಡಬಹುದು. ಹೌದು. ಈಗ ನೀವು ಹಾರ್ವೆಸ್ಟ್ ಮಾಡ್ತೀರಾ, ತೆಗೆದುಕೊಂಡು ಹಣ್ಣುಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಹೊರಡಾಡಿಸಬಹುದು. ಸೊ ಎಲ್ಲ ಇದು ರಿಮೋಟ್ ಕಂಟ್ರೋಲ್ ಆಪರೇಟೆಡ್ ಇದೆ. ಇನ್ನೊಂದು ಫಿಫ್ತ್ ಒನ್ ಏನಂದ್ರೆ ಆಟೋ ಡ್ರೈವ್. ಸೊ ಇದೇನಾಗುತ್ತೆ, ನಿಮ್ಗೆ ಇವನ್ ರಿಮೋಟ್ ಕಂಟ್ರೋಲ್ ಕೂಡ ಸಹಿತ ಬೇಕಿಲ್ಲ. ತಾನೇ ಕೃಷಿ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಓಡುತ್ತೆ. ಸರ್, ಈಗ ಕೆಲವೊಂದು ಜಮೀನುಗಳಲ್ಲಿ ಏನಂದ್ರೆ ಸಮತಟ್ಟಾದ ಒಂದು ಪ್ರದೇಶ ಇರಲ್ಲ, ಇರುತ್ತೆ, ಅಲ್ಲೂ ಹೋಗುತ್ತೆ ಸರ್? ಎಸ್, ಹೋಗುತ್ತೆ. ಇದು ಬೇಸಿಕಲಿ ಇದು ಜಪಾನ್ ವೇರಿಯಂಟು. ಪಾಲಿ ಹೌಸು ಗಳಲ್ಲಿ ನಡೆಯುತ್ತೆ, ಪ್ಲಸ್ ಔಟ್ಸೈಡ್ ಫೀಲ್ಡ್ ಗಳಲ್ಲೂ ನಡೆಯುತ್ತೆ. ಸೊ ಇನ್ನು ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ಗೆ ಸೊ ವಿ ಹ್ಯಾವ್ ಪ್ರೊವೈಡೆಡ್ ಈ ಪರ್ಟಿಕ್ಯುಲರ್ ವೇರಿಯಂಟ್. ನೀವು ಡಿಫರೆನ್ಸ್ ನೋಡಬಹುದು ಟೈರ್ ಗಳಲ್ಲಿ. ಇದು ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ. ಸೊ ಈ ಟೈರ್ ನಿಮ್ಗೆ ಜಾಸ್ತಿ ರೋಡ್ಗಳಲ್ಲಿ ಅಥವಾ ಇದು ಅಗ್ರಿಕಲ್ಚರ್ ಫೀಲ್ಡ್ ಗಳಲ್ಲಿ ಈಸಿಯಾಗಿ ಮೂವ್ ಆಗುತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಫೀಲ್ಡ್ಸ್ ನಮ್ಗೆ ಸಮತಟ್ಟವಾಗಿರಲ್ಲ. ಸೊ ತಬ್ಬು ಇರುತ್ತೆ. ಸೊ ಅವಾಗ ಈ ಪರ್ಟಿಕ್ಯುಲರ್ ವೇರಿಯಂಟ್ ಹೆಲ್ಪ್ ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ನಾವು ಅಟ್ಯಾಚ್ಮೆಂಟ್ ನೋಡ್ತಾ ಇದೀವಲ್ಲ, ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಹೌದು. ಸೊ ಇಂಡಿಯನ್ ವೇರಿಯಂಟ್ ಅಲ್ಲಿ ಆಲ್ ದ ಅಟ್ಯಾಚ್ಮೆಂಟ್ಸ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಜಪಾನೀಸ್ ಅಲ್ಲಿ ವೇರಿಯಂಟ್ ಅಲ್ಲಿ, ಅದೆಲ್ಲ ಇಂಡಿಯನ್ ವೇರಿಯಂಟ್ಸ್ ಗೆ ಹಾಕ್ಬೋದು ನಾವು. ಓಕೆ ಸರ್, ಈಗ ಇದ್ರದ್ದು ಪ್ರೈಸ್ ಏನಂತ ಹೇಳ್ಬೋದಾ? ಸದ್ಯಕ್ಕೆ ನಾವು ಇನ್ನು ವರ್ಕ್ ಮಾಡ್ತಾ ಇದೀವಿ. ಇನ್ನು ಟೈಮ್ ಸ್ವಲ್ಪ ಸಮಯ ಬೇಕು. ಅದಾದ್ಮೇಲೆ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ಓಕೆ ಸರ್. ಸರ್, ಈಗ ಇದರಲ್ಲಿ ಏನಾದರೂ ನಾವು ಸಬ್ಸಿಡಿನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇನ್ ಫ್ಯೂಚರ್ ಅಲ್ಲಿ? ಮೇ ಬಿ ಮಾಡ್ಬೋದು ಅಂತ ಅನ್ಕೋತೀನಿ. ಓಕೆ ಸರ್. ಸೊ ಈಗ ಇದು ಮಾರ್ಕೆಟ್ಗೆ ಯಾವಾಗ ಬರ್ಬೋದು ಸರ್? ವಿತಿನ್ ಅನದರ್ 5 to 6 months ಅಲ್ಲಿ ಮಾರ್ಕೆಟಿಗೆ 5 to 6 months. ಹೌದು. ಓಕೆ ಸರ್. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ.